ನೋಡ್ದಪ್ಪ. ನೀವು ಮೈಸೂರು ಜೂಗೆ ವಿಸಿಟ್ ಮಾಡಿದ್ದೀರಾ? ಯಾರ್ಯಾರು ಹೋಗಿದ್ದೀರಾ ಮೈಸೂರು ಜೂಗೆ? ಇದಪ್ಪ ನೀನು ಜಿಂಕೆ, ಆಮೇಲೆ ಆನೆ, ವೆರಿ ಗುಡ್. ಆಮೇಲೆ ವಾವ್, ಟೈಗರ್. ಆಮೇಲೆ ಓಕೆ, ದೀಸ್ ಆರ್ ಆಲ್ ದ ವೈಲ್ಡ್ ಅನಿಮಲ್ಸ್. ವೈಲ್ಡ್ ಅನಿಮಲ್ಸ್ ಅಂದರೆ ಯಾವ್ದ್ಯಾವ್ದು ಅಂದರೆ ಕಾಡಲ್ಲಿ ಯಾವ್ಯಾವ ಪ್ರಾಣಿ ಇರುತ್ತೆ ಅದು. ಫಸ್ಟ್ ಒನ್ ಯಾವುದಿದು? ಯಾವ ಅನಿಮಲ್ ಇದು? ವೆರಿ ಗುಡ್, ಟೈಗರ್ ಅಲ್ವಾ? ಸೊ ಈ ಟೈಗರ್ಗೆ ನೆಕ್ಸ್ಟ್ ಒನ್ ಅನಿಮಲ್ ಈಸ್ ವೆರಿ ಗುಡ್. ಯಾವುದು? ಓಕೆ, ಆಮೇಲೆ ಕುತ್ಕೊಮ್ಮ. ಆಮೇಲೆ ಶುಗರ್ ಕೇನ್, ಕಬ್ಬೇನಿದೆ. ಕಬ್ಬಂದ್ರೆ ತುಂಬ ಇಷ್ಟ ಎಲಿಫೆಂಟ್ಗೆ. ಓಕೆ, ಯು ಸಿ ಇನ್ ದಿಸ್ ಪಿಕ್ಚರ್. ಹೌದಮ್ಮ, ಓಕೆ. ಅಷ್ಟೇ. ನಮಸ್ತೆ, ನಾನು ನಿವೇದಿತಾ ಅಂತ. ನನ್ನ ಮಗಳು ಏನಿದ್ದಾಳೆ ವಿಸ್ಮಿತಾ ಶೆಟ್ಟಿ, 4 years. ಅವಳು ಇಲ್ಲಿ ನರ್ಸರಿ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ನಾನಿವತ್ತು ಅಮ್ಮನ ಅರಿವು ಅನ್ನೋ ಒಂದು ಏನು ಪ್ರೋಗ್ರಾಮ್ ಏನಿತ್ತು ಅದಕ್ಕೆ ನಾನೇ ಟೀಚ್ ಮಾಡೋದಕ್ಕೆ ಅಂದರೆ ಕ್ಲಾಸ್ ಕೊಡೋದಕ್ಕೆ ಬಂದಿದ್ದೆ. ಸೊ ಈ ಅಮ್ಮನ ಅರಿವು ಅನ್ನೋ ಒಂದು ಪ್ರೋಗ್ರಾಮ್ ಏನಿದೆ ಅದು ತುಂಬ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ನಾವು ಒಂದು ಅಮ್ಮ ಅಥವಾ ಅಪ್ಪ ಯಾರೇ ಆಗಿರ್ಬೋದು ಒಂದು ಟೀಚರ್ ಆಗಿ ಬಂದು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ನಮ್ಮ ಒಂದು ರೋಲ್ ಅಂದರೆ ನಮ್ಮ ಒಂದು ಪಾತ್ರ ಏನಿದೆ ಅದು ಎಷ್ಟು ಮುಖ್ಯ ಅನ್ನೋದು ಈ ಅಮ್ಮನ ಅರಿವು ಅನ್ನೋ ಒಂದು ಪ್ರೋಗ್ರಾಮಿಂದ ಗೊತ್ತಾಗ್ತಾ ಇದೆ. ಮತ್ತು ನಮ್ಮಲ್ಲಿ ಇರುವಂತಹ ನಾಲೆಡ್ಜ್, ಯಾಕೆ ಅಂದರೆ ಈಗ ನಾವು ಹೌಸ್ ವೈಫು ಅದು ನಮ್ಮ ಒಂದು ಜಾಬಲ್ಲಿ ನಾವು ಏನು ಫುಲ್ಲು ಕಳೆದೋಗಿದ್ದೀವಿ. ಸೊ ಈ ಒಂದು ಪ್ರೋಗ್ರಾಮಿಂದ ಏನಿದೆ ಅದರಿಂದ ನಾವು ಟೀಚರು ಮತ್ತು ನಮ್ಮ ಮಗು ಏನಿದೆ ಆ ಕ್ಲಾಸಲ್ಲಿ ಬಂದು ಕ್ಲಾಸ್ನ ಕೊಡಿ. ಅದರಿಂದಾಗಿ ನಿಮ್ಮ ಮಗು ಏನಿದೆ ಆ ಮಗುಗೆ ತುಂಬ ಖುಷಿ ಆಗುತ್ತೆ. ಅದು ಹ್ಯಾಪಿಯಾಗಿ ನಮ್ಮಮ್ಮ ಬಂದಿದ್ರು, ನಮ್ಮಮ್ಮ ಕ್ಲಾಸ್ ಮಾಡಿದ್ರು ಅಂತ ಎಲ್ಲರ ಹತ್ರನೇ ಹೇಳ್ಕೊಬರ್ತಾರೆ. ಮತ್ತು ಅವರಿಗೆ ಖುಷಿ ಅನ್ನೋದೊಂದು ಆಗುತ್ತೆ. ಇನ್ನೊಂದೇನೆಂದರೆ ಈಗ ನೀವು ಬಂದು ಕ್ಲಾಸ್ ಮಾಡಲಿಲ್ಲ ಅಂದರೆ ಆ ಮಗುಗೆ ಬೇಜಾರಾಗುತ್ತೆ. ಯಾಕೆ ಅಂದರೆ ಅಮ್ಮ ಇವತ್ತು ಬೇರೆಯವ್ರ ಅಮ್ಮ ಬಂದಿದ್ರು, ನೀನು ಬರಲೇ ಇಲ್ಲ, ನನಗೆ ತುಂಬ ಬೇಜಾರಾಗುತ್ತೆ ಅನ್ನೋ ಒಂದು ಫೀಲ್ ಏನಿದೆ ಆ ಮಗುಗೆ ಬರೋದು ಬೇಡ. ಪ್ರತಿಯೊಬ್ಬರು ಕೂಡ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನ ತಗೊಬಂದು ಈ ಅಮ್ಮನ ಅರಿವು ಪ್ರೋಗ್ರಾಮಲ್ಲಿ ಎನ್ರೋಲ್ ಮಾಡಿ. ಹಾಗೆಯೇ ಈ ಶಾಲೆಗೆ ಏನಿದೆ ನಿಮ್ಮ ಮಕ್ಕಳನ್ನ ಮತ್ತು ಅಕ್ಕಪಕ್ಕದವ್ರಿಗೆ ರಿಲೇಟಿವ್ಸ್ಗೆ ಸಜೆಸ್ಟ್ ಮಾಡಿ ಇಲ್ಲಿ ಸೇರಿಸೋದಕ್ಕೆ. ಯಾಕೆ ಅಂತಂದರೆ ಈಗಿನ ಒಂದು ಶಾಲೆಗಳಲ್ಲಿ ಏನಾಗ್ತಿದೆ ಅಂದರೆ ಫುಲ್ ಎಲ್ಲ ವಿದೇಶಿ ರೀತಿ ಹಾಕಿ ಹೋಗ್ತಾ ಇದೆ. ನಮ್ಮ ಮಕ್ಕಳಿಗೆ ನಮ್ಮ ಸನಾತನ ಧರ್ಮ ಆಗಿರ್ಬೋದು, ನಮ್ಮ ಹಿಂದೂ ಆಚರಣೆಗಳು ಏನಿದೆ ಅದು ಮತ್ತು ಅದ್ರ ವ್ಯಾಲ್ಯೂಸು ಏನಿದೆ ಎಲ್ಲವೂ ಕೂಡ ನಮ್ಮ ಮಕ್ಕಳು ಮರಿತಾ ಹೋಗ್ತಿದ್ರು. ಯಾಕಂದರೆ ಬರೀ ಓದು ಅಷ್ಟೇ ಆಗೋಗಿದೆ. ಈ ಶಾಲೆಯಲ್ಲಿ ಸೇರಿಸೋದ್ರಿಂದ ಇವರು ಪ್ರತಿಯೊಂದು ಹಿಂದೂ ಹಬ್ಬ ಲೈಕ್ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಬಾಲ ದಸರಾ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮತ್ತು ಶಿವರಾತ್ರಿ, ಸಂಕ್ರಾಂತಿ, ಪ್ರತಿಯೊಂದು ಹಬ್ಬ ಏನಿದೆ ಅದ್ರ ಬಗ್ಗೆ ತುಂಬ ಅರಿವನ್ನ ಮೂಡಿಸ್ಕೊಡ್ತಾ ಇದ್ದಾರೆ. ಮತ್ತು ಈಗ ನಮ್ಮ ತಂದೆ ತಾಯಿ ಮತ್ತು ಅವ್ರ ಅಜ್ಜಿ ತಾತ ಎಲ್ಲರಿಗೂ ಯಾವ ರೀತಿ ಮರ್ಯಾದೆನ ಕೊಡಬೇಕು, ಯಾರ ಜೊತೆ ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನು ಕೂಡ ಚಿಕ್ಕ ಮಗು ಅಂದರೆ ಲೈಕ್ 2.5 years 4 yearsಯಿಂದನೇ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಮತ್ತು ಅವರ ಒಂದು ಕಲ್ಚರ್ ಏನಿದೆ ಅದು ಡೆವಲಪ್ ಆಗ್ತಾ ಇದೆ. ಮತ್ತು ನನ್ನ ಮಗಳೇನಿದ್ದಾಳೆ ಅವಳ ಡೇ ಬೈ ಡೇ ಆ್ಯಕ್ಟಿವಿಟೀಸ್ ಯಾವ ರೀತಿ ಇಂಪ್ರೂವ್ ಆಗ್ತಿದೆ ಅನ್ನೋದು ಅವಳನ್ನ ನೋಡಿದ್ರೇ ಗೊತ್ತಾಗುತ್ತೆ. ಮತ್ತು ಇವರು ಮಂತ್ಲಿ ಹಾಫ್ ಮಂತ್ ಏನಿದೆ ಒಂದು ಪ್ರೋಗ್ರಾಮ್ನ ಏನು ಆರ್ಗನೈಸ್ ಮಾಡ್ತಾರೆ, ಅದರಿಂದ ನಮ್ಮ ಮಗು ಏನಿದೆ ಮಗುವಿನ ಬೆಳವಣಿಗೆ ನಮಗೆ ಗೊತ್ತಾಯಿತು. ಈಗ ಲಾಸ್ಟ್ ಒಂದು 1 week ಬ್ಯಾಕ್ ಇಂಗ್ಲೀಷ್ ಡೇ ಅಂತ ಒಂದು ಪ್ರೋಗ್ರಾಮ್ನ ಮಾಡಿದ್ದು. ಅದರಲ್ಲಿ PP2 ಮಕ್ಕಳೇನಿದೆ ಅದು ಒಂದು ಮ್ಯಾಜಿಕ್ ಶೋನ ಪ್ರೋಗ್ರಾಮ್ ಮಾಡಿದರು. ಅದು ತುಂಬ ಅಟ್ರಾಕ್ಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಅದರಲ್ಲಿ ಮಕ್ಕಳು ಈಗ ನಾವು ಏನೇ ಕಲಿಸ್ಬೋದು, ಆ ಮಗು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡುತ್ತೆ, ಒಂದು ಸ್ಟೇಜ್ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ತುಂಬ ಚೆನ್ನಾಗಿತ್ತು. ಮತ್ತು ಇವರು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದಾಗ ಆದಷ್ಟು ಪೇರೆಂಟ್ಸ್ ಬಂದು ಅಟೆಂಡ್ ಮಾಡಿ. ಯಾಕಂದರೆ ಆ ರೀತಿ ಅಟೆಂಡ್ ಮಾಡೋದ್ರಿಂದ ನಿಮಗೇನೆ ನಿಮ್ಮ ಮಗುವಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಈಗ ನಿಮ್ಮ ಬೇರೆ ಕಡೆ ಅಂದರೆ ನಿಮ್ಮ ಅಕ್ಕಪಕ್ಕದವ್ರನ್ನೂ ಕೂಡ ಪ್ರೋಗ್ರಾಮ್ಗೆ ಅದೇ ಬನ್ನಿ. ಮತ್ತು ನಿಮ್ಮ ಮಕ್ಕಳನ್ನ ಬಂದು ಇಲ್ಲಿ ಅಡ್ಮಿಷನ್ ಮಾಡಿ. ನಾನು ಇದು ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ. ನಿಮ್ಮ ಮಕ್ಕಳು ತುಂಬ ಇಂಪ್ರೂವ್ ಆಗ್ತಾರೆ, ಖುಷಿಯಾಗಿರ್ತಾರೆ, ಮತ್ತು ಎಲ್ಲ ರೀತಿ ಆ್ಯಕ್ಟಿವಿಟೀಸ್ನ ಕಲ್ಚರ್ನ ಎಲ್ಲನೂ ಬೆಳೆಸ್ಕೋತಾರೆ. ಥ್ಯಾಂಕ್ ಯು.